ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಪರ್ಪಲ್ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಒಂದು ಪರ್ಪಲ್ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಪರ್ಪಲ್ ಕ್ಯಾಬೇಜ್. ಯೂಶ್ವಲಿ ನಾವು ವೈಟ್ ಕಲರ್ ಕ್ಯಾಬೇಜನ್ನು ನಾನು ಮಾಡ್ತಾ ಇರ್ತೀನಿ, ಬಟ್ ಪರ್ಪಲ್ ಕ್ಯಾಬೇಜ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಆ್ಯಸ್ ಇಟ್ ಈಸ್ ನೀವು ಯಾವ ಥರ ಮಾಡ್ತೀರಾ ನಾರ್ಮಲ್ ಕ್ಯಾಬೇಜನ್ನು ಅದೇ ಥರ ನಾನು ಮಾಡ್ತಾಯಿದ್ದೀನಿ. ಇವಾಗ ಕ್ಯಾಬೇಜನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 3 ಸಲ ವಾಶ್ ಮಾಡಿ ನಾವಿವಾಗ ಬೇಯಕ್ಕೆ ಇಡೋಣ. ಇದನ್ನು ನಾನು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಕ್ಯಾಬೇಜ್ ಹಾಗೆ ಒಂದು ಟೊಮ್ಯಾಟೊ, ಒಂದು ನೀರುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಒಂದು 2 ವಿಶಿಲ್ ಬರೋಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ರೆಡಿ ಆಗಿದೆ. 2 ವಿಶಿಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಆ್ಯಕ್ಚುಲಿ ನ್ಯಾಚುರಲ್ ಕಲರ್. ಇದು ಸ್ವಲ್ಪ ನೀರು ಜಾಸ್ತಿ ಆಗಿದೆ, ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಒಂದು ಬನಾಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಕೊಡೋಣ. ಫಸ್ಟಿಗೆ ಎಣ್ಣೆಗೆ ನಾನಿಲ್ಲಿ 3-4 ಎಸಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಕೆಂಪು ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಿಂಗೆ ಏನಕ್ಕೆ ಅಂದರೆ ಇದು ಗ್ಯಾಸ್ಟಿಕ್, ಇನ್ನು ಕ್ಯಾಬೇಜ್ ಇದೆಯಲ್ಲ ಅದು ಗ್ಯಾಸ್ಟಿಕ್ ಇರೋದ್ರಿಂದ, ಸೊ ಅದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಬೆಂದಿರೋಂಥ ಒಂದು ಕ್ಯಾಬೇಜನ್ನು ನಾನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಬಟ್ ಇಟ್ಸ್ ಓಕೆ. ನಾನು ಚೆಲ್ಲಕ್ಕೆ ಹೋಗಿಲ್ಲ ನೀರನ್ನು, ಯಾಕೆಂದರೆ ಅದರಲ್ಲಿ ಕ್ಯಾಬೇಜ್ ಸತ್ವ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಕು ಅಂದರೆ ಕೆಂಪು ಮೆಣಸು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ಇಲ್ಲಿ ನಾನು ಕಾಯಿ ತುರಿದಿಟ್ಟಿದೆ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಸೊ ನೋಡಿ, ಇವಾಗ ರೆಡಿ ಇದೆ. ಇದನ್ನು ನಾನು ಬಾಯ್ಲ್ಡ್ ರೈಸ್ ಜೊತೆ ತಿಂತಾ ಇದ್ದೀನಿ, ಚಪಾತಿ ಜೊತೆ, ಹಾಗೆ ರೊಟ್ಟಿ ಜೊತೆ, ಈ ದೋಸೆ ಜೊತೆ ಎಲ್ಲದ್ರ ಜೊತೆ ಇದು ಚೆನ್ನಾಗಿರುತ್ತೆ. ಹಾಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ.